ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲವಿರಲಿ. ರಾಯರಿದ್ದಾರೆ ಎನ್ನುವಂತಹ ಮಾತಿನ ಮೂಲಕವೇ ನಾವೊಂದು ಈ ಒಂದು ವಿಡಿಯೋವನ್ನ ಪ್ರಾರಂಭ ಮಾಡೋಣ. ಕಳೆದ ವಿಡಿಯೋದಲ್ಲಿ ನಾವು ಹೇಳಿದ್ವಿ, ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಒಂದು ಸ್ಮರಣೆಯಿಂದ, ಅವರ ಒಂದು ಧ್ಯಾನದಿಂದ ಅಥವಾ ಮಂತ್ರಾಕ್ಷತೆಯಿಂದ ಅಥವಾ ಅವರ ಒಂದು ಮಂತ್ರಾಲಯದ ಆ ಪರಮ ಪವಿತ್ರವಾದ ಸಂಜೀವಿನಿಯ ಬೃಂದಾವನದ ಮುಂದೆ ನಿಂತು ಬೇಡಿದವರ ಬದುಕಿನಲ್ಲಿ ಆದಂತಹ ಬದಲಾವಣೆಗಳನ್ನ ನಾವು ಹೇಳ್ತಾ ಹೋಗ್ತೀವಿ. ಅದನ್ನ ಒಂದು ಅದ್ಭುತವಾದಂತಹ ವಿಡಿಯೋ ಸರಣಿ ನಿಮಗಾಗಿ ತರ್ತೀವಿ ಅಂತೇಳಿ, ಹಾಗಾಗಿ ಇದು ಒಂದು ಮೊದಲನೇ ವಿಡಿಯೋ ನಿಮಗಾಗಿ ತರ್ತಾ ಇರ್ತಕ್ಕಂಥದ್ದು. ಆದ್ಮೇಲೆ ಇನ್ನೊಂದು ವಿಷಯ, ಈ ವಿಡಿಯೋಗಳಲ್ಲಿ ತಿಳಿಸುವಂತ ಎಲ್ಲ ವಿಚಾರಗಳು ಕೂಡ ನೈಜ ಘಟನೆಗಳಾಗಿರ್ತವೆ. ಅವರು ಇವತ್ತು ಕೂಡ ಇದ್ದಾರೆ, ಇವತ್ತು ಕೂಡ ಅವರು ಗುರು ರಾಘವೇಂದ್ರ ಮಹಾಸ್ವಾಮಿಗಳ ಭಕ್ತರಾಗಿದ್ದಾರೆ ಅನ್ನತಕ್ಕಂಥದ್ದನ್ನ ಈ ಮೊದಲೇ ನಿಮಗೆ ತಿಳಿಸ್ತಾ ಇದ್ದೇವೆ. ಆದ್ಮೇಲೆ ನನಗೆ ತುಂಬಾ ಆತ್ಮೀಯರಾದಂತಹ ಒಂದು ಕುಟುಂಬ ಬೆಂಗಳೂರಿನಲ್ಲಿ ವಾಸ ಇರುವಂತಹ ಒಂದು ಕುಟುಂಬ. ಅವರದು ಒಂದು ಉದ್ಯಮ. ಆ ಉದ್ಯಮದಲ್ಲಿ ಅವರು ಸಾಕಷ್ಟು ಏಳಿಗೆಯನ್ನ ಕಂಡು ಅವರು ತಮ್ಮದೇ ಆದಂತಹ ಒಂದು ಸಂತೋಷಕರವಾದಂತಹ ಒಂದು ಜೀವನವನ್ನ ನಡೆಸ್ತಾ ಇರ್ತಾರೆ. ಇದ್ದಕ್ಕಿದ್ದಾಗೆ ಒಂದು ದಿವಸ ಅವರಿಗೆ, ಅಂದ್ರೆ ಆ ಒಂದು ಕುಟುಂಬದ ಯಜಮಾನರಿಗೆ ಒಂದು ಕೆಮ್ಮು ಪ್ರಾರಂಭ ಆಗ್ತದೆ. ಕೇವಲ ಒಂದು 3-4 ದಿನಗಳ ಕಾಲ ಅದು ಕೆಮ್ಮು ಅಂತ ಹೇಳಿ ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಒಂದಿಷ್ಟು ಸಿರಪ್ಗಳನ್ನ, ಔಷಧಿಗಳನ್ನ ಅವರು ತಗೊಳ್ತಾರೆ. ಆ ಸಿರಪ್ ಔಷಧಿಗಳನ್ನ ತೆಗೆದುಕೊಂಡಾಗ ಕೆಮ್ಮು ಕಡಿಮೆ ಆಗ್ತಾ ಇತ್ತು, ಮತ್ತೆ ಪುನಃ ಕೆಮ್ಮು ಬರ್ತಾ ಇತ್ತು. ಇದು ಕೇವಲ ಒಂದು ಕೆಮ್ಮು ಅಂತ ಅವರು ನಿರ್ಲಕ್ಷ್ಯವನ್ನು ಮಾಡಿಬಿಡ್ತಾರೆ. ಅದು ಹಾಗೆ ಆ ಕೆಮ್ಮು ಉಲ್ಬಣ ಆಗ್ತಾ ಆಗ್ತಾ ಜಾಸ್ತಿ ಆಗತ್ತೆ. ಅವರಿಗೆ ಉಸಿರಾಡ್ಲಿಕ್ಕೆ ಕೂಡ ತೊಂದರೆ ಆಗ್ಲಿಕ್ಕೆ ಪ್ರಾರಂಭ ಆಗತ್ತೆ. ಹೀಗಿದ್ದಾಗ ಇದು ಏನಾಗ್ತಾ ಇದೆ ತೋರಿಸೋಣ ಅಂತ ಆಸ್ಪತ್ರೆಗೆ ಹೋಗಿ ಅವರು ವೈದ್ಯಕೀಯ ಪರೀಕ್ಷೆಯನ್ನು ಮಾಡಿದಾಗ ವೈದ್ಯರು ರಕ್ತ ಪರೀಕ್ಷೆ ಆಗಿರ್ಬೋದು ಅಥವಾ ಮತ್ತೊಂದು ಎಕ್ಸ್ರೇ ಅಥವಾ ಸ್ಕ್ಯಾನಿಂಗ್ ಎಲ್ಲವನ್ನ ಮಾಡಿ ನೋಡಿದಾಗ ಶ್ವಾಸಕೋಶದಲ್ಲಿ ಅವರಿಗೆ ತೊಂದರೆ ಇರೋದು ಕಂಡು ಬರ್ತದೆ. ತಕ್ಷಣ ಅವರನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡ್ತಾರೆ. ಚಿಕಿತ್ಸೆ ಪ್ರಾರಂಭ ಆಗ್ತದೆ. ಚಿಕಿತ್ಸೆ ಪ್ರಾರಂಭವಾದಾಗ 1-2-3 ದಿನಗಳು ಕಳೆಯುತ್ತೆ. ಚಿಕಿತ್ಸೆ ನಿರಂತರವಾಗಿ ನಡೀತಾ ಇರ್ತದೆ. ಎಲ್ಲ ವೈದ್ಯರು ಕೂಡ ಅತ್ಯಂತ ಸಮರ್ಥವಾಗಿ ಅವರಿಗೆ ಔಷಧೋಪಚಾರಗಳನ್ನು ಮಾಡ್ತಾ ಇರ್ತಾರೆ. ಎಷ್ಟೇ ಔಷಧೋಪಚಾರಗಳನ್ನು ಮಾಡ್ತಾ ಹೋದ್ರೂ ಕೂಡ ಅವರ ಒಂದು ರೋಗ ಅಥವಾ ಅವರ ಒಂದು ಸಮಸ್ಯೆ ಕಡಿಮೆ ಆಗ್ತಾ ಇರೋದಿಲ್ಲ. ದಿನದಿಂದ ದಿನಕ್ಕೆ ಅದು ಜಾಸ್ತಿ ಆಗ್ತಾ ನಿಮೋನಿಯಾ ಅಥವಾ ಶ್ವಾಸಕೋಶದಲ್ಲಿ ಅವರಿಗೆ ಕಫಗಟ್ಟುವಿಕೆ ಪ್ರಾರಂಭ ಆಗ್ತದೆ. ಶ್ವಾಸಕೋಶದಲ್ಲಿ ಅವರು ಕಫಗಟ್ಟಲಿಕ್ಕೆ ಪ್ರಾರಂಭ ಆದಾಗ ಡಾಕ್ಟರ್ ಹೇಳ್ತಾರೆ, ಬಹುಶಃ ಇದು ಮುಂದೆ ಹೋದ್ರೆ ಬೇರೆ ರೀತಿಯಾದಂತಹ ಒಂದು ಸಮಸ್ಯೆಗೆ ಒಳಗಾಗಬಹುದು, ಬಹುಶಃ ಇದು ಮತ್ತೊಂದು ರೀತಿಯಾದಂತಹ ದೊಡ್ಡ ಸಮಸ್ಯೆ ನಿಮಗೆ ತಂದಿಡಬಹುದು, ಮುಂದೆ ಏನ್ ಮಾಡಬೇಕು ನೋಡೋಣ ಅಂತ ಹೇಳ್ಬಿಡ್ತಾರೆ. ಹೀಗೆ 2-3 ದಿನಗಳ ಕಾಲ ಕಳೆದೋಗುತ್ತೆ. ಮತ್ತೆ ಸ್ಕ್ಯಾನಿಂಗ್ ಮತ್ತೆ ರಿಪೋರ್ಟ್ ಅನ್ನು ಮತ್ತೆ ಅವರು ತರಿಸ್ಕೊಂಡಾಗ ಗೊತ್ತಾಗತ್ತೆ ಇದು ಆ ರೋಗ ತುಂಬಾ ಉಲ್ಬಣ ಆಗಿದೆ, ಇಡೀ ಶ್ವಾಸಕೋಶಕ್ಕೆ ಅದು ಹರಡ್ಕೊಂಡು ಬಿಟ್ಟಿದೆ ಅಂತ ಹೇಳಿ. ಆಗ ವೈದ್ಯರು ಅವರ ಕುಟುಂಬಕ್ಕೆ ಹೇಳ್ತಾರೆ, ಇವರನ್ನ ICUಗೆ ಶಿಫ್ಟ್ ಮಾಡಬೇಕಾಗತ್ತೆ. ಆದ್ರೂ ಕೂಡ ನಾವು ಗ್ಯಾರಂಟಿ ಕೊಡ್ಲಿಕ್ಕೆ ಬರೋದಿಲ್ಲ, ಯಾಕಂದ್ರೆ ರೋಗ ಇಡೀ ಶ್ವಾಸಕೋಶದ ತುಂಬಾ ಅದು ಹರಡ್ಬಿಟ್ಟಿದೆ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಈಗ ಹೇಳಿದಾಗ ಗಾಬರಿ ಆದಂತಹ ಕುಟುಂಬ ಏನ್ ಮಾಡಬೇಕು ಅನ್ನುವಂಥ ದಿಕ್ಕನ್ನ ತೋಚದೆ ಅವರು ಒಂದು ಪರಿಹಾರವನ್ನ ಕಂಡುಕೊಳ್ತಾರೆ. ಆ ಪರಿಹಾರ ಏನಪ್ಪಾ ಅಂತಂದ್ರೆ ಗುರು ಸಾರ್ವಭೌಮರಾದಂತಹ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರು. ಅವರು ಆಸ್ಪತ್ರೆಯಲ್ಲಿಯೇ ಕೂತು ಮಂಡಿ ಊರಿ ಗುರು ರಾಘವೇಂದ್ರ ಮಹಾಸ್ವಾಮಿಗಳನ್ನ ಪ್ರಾರ್ಥನೆ ಮಾಡ್ತಾರೆ. ತಂದೆ ಗುರು ರಾಘವೇಂದ್ರ, ನಮ್ಮ ಯಜಮಾನರಿಗೆ ಬಂದಂತಹ ಈ ಒಂದು ಸಮಸ್ಯೆ, ಈ ಒಂದು ದುಃಖ, ಈ ಒಂದು ಆರೋಗ್ಯ ಸಮಸ್ಯೆ ಏನಿದೆ ಇದನ್ನ ನೀನು ಪರಿಹಾರ ಮಾಡಿಕೊಡು. ವೈದ್ಯರು ಯಾವುದಕ್ಕೂ ಕೂಡ ಗ್ಯಾರಂಟಿ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ. ದಯಮಾಡಿ ನೀನು ಅವರಿಗೆ ಮತ್ತೆ ಅನುಗ್ರಹವನ್ನ ಮಾಡು ಅಂತ ಹೇಳಿ ಕಣ್ಣೀರಿಟ್ಟು ಪ್ರಾರ್ಥನೆಯನ್ನ ಸಲ್ಲಿಸ್ತಾರೆ. ಜೊತೆಗೆ ಬಹಳ ಮುಖ್ಯವಾಗಿ ಒಂದು ಹರಕೆಯನ್ನ ಮಾಡಿಕೊಳ್ತಾರೆ. ಆ ಹರಕೆ ಏನಪ್ಪಾ ಅಂತಂದ್ರೆ, ನಮ್ಮ ಮನೆಯವರು ಎಷ್ಟು kg ತೂಕವಿದ್ದಾರೋ ಅಷ್ಟು kgಯ ಕಲ್ಲು ಸಕ್ಕರೆಯನ್ನ ನಿನ್ನ ಕ್ಷೇತ್ರದಲ್ಲಿ ಬಂದು ತುಲಾಭಾರ ಸೇವೆಯನ್ನ ಮಾಡಿಸ್ತೇನೆ. ನನ್ನ ಯಜಮಾನರಿಗೆ ಆರೋಗ್ಯ ಭಾಗ್ಯವನ್ನ ಕೊಡು ಗುರು ರಾಘವೇಂದ್ರ ಅಂತ ಹೇಳಿ ಭಕ್ತಿಯಿಂದ ಅವರು ಸಂಕಲ್ಪವನ್ನ ಮಾಡಿಕೊಳ್ತಾರೆ. ಬೇಡೋದು ನಮ್ಮ ಕೆಲಸ, ನೀಡೋದು ನಿನ್ನ ಕೆಲಸ, ಸರಿ ತಪ್ಪು ನೀನೆ ತಿಳಿಸು ಗುರುರಾಯನೇ, ಕಾಯೋನು ನೀನೆ ತಾನೇ. ಸಂಕಲ್ಪವನ್ನ ಮಾಡಿ 24 ಗಂಟೆಗಳು ಕಳೆದಿರುತ್ತದೆ.
ವೈದ್ಯರು ಬರ್ತಾರೆ, ಅವರನ್ನ ICUಗೆ ಶಿಫ್ಟ್ ಮಾಡಬೇಕಲ್ಲ, ಮತ್ತೊಂದು ಬಾರಿ ಪರೀಕ್ಷೆಗೆ ಕಳಿಸಿದಾಗ ಅಚ್ಚರಿಯ ಒಂದು ಬೆಳವಣಿಗೆ ಆಗಿರುತ್ತೆ. ಏನಪ್ಪಾ ಅಂತಂದ್ರೆ, ಕಳೆದ 24 ಗಂಟೆಯ ಹಿಂದೆ ರೋಗ ಉಲ್ಬಣ ಆಗಿದೆ ಅಂತ ಹೇಳಿದಂತಹ ಅದೇ ರಿಪೋರ್ಟು ಮತ್ತೆ ಪರೀಕ್ಷೆ ಮಾಡಿದಾಗ ರೋಗದ ಪ್ರಮಾಣದಲ್ಲಿ ಸ್ವಲ್ಪ ಇಳಿಕೆಯಾಗಿದೆ, ಅವರು ಚೇತರಿಸ್ಕೊಳ್ತಾ ಇದ್ದಾರೆ ಅನ್ನುವಂತಹ ರಿಪೋರ್ಟ್ ಬರುತ್ತೆ. ಇದನ್ನ ನೋಡಿದಂತಹ ವೈದ್ಯರು ಅವರಿಗೆ ICU ಶಿಫ್ಟ್ ಮಾಡೋ ಅಗತ್ಯತೆ ಇಲ್ಲ, ಕೇವಲ ನಾರ್ಮಲ್ ಚಿಕಿತ್ಸೆಯನ್ನು ಮುಂದುವರಿಸಿದ್ರೆ ಸಾಕು ಅಂತ ಹೇಳ್ತಾರೆ. ಅದಾದ ನಂತರ ನಡೆದಂತಹ ಮತ್ತೊಂದು ಪವಾಡ ಅಂತಂದ್ರೆ, ಕೇವಲ 2 ದಿನದಲ್ಲಿ ಅವರಿಗಿರುವಂತಹ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ಅವರನ್ನ ಮನೆಗೆ ಡಿಸ್ಚಾರ್ಜ್ ಮಾಡಿ ಕಳಿಸ್ತಾರೆ. ಅವರು ಏನು ಹರಕೆಯನ್ನ ಹೊತ್ತಿದ್ರು ಅದರಂತೆ ಅವರು ಮಂತ್ರಾಲಯದ ಗುರು ರಾಯರ ಸನ್ನಿಧಿಗೆ ಹೋಗಿ ಅವರು ಎಷ್ಟು kg ತೂಕ ಇದ್ರೋ ಅಷ್ಟು kgಯ ಕೆಂಪು ಕಲ್ಲು ಸಕ್ಕರೆಯ ತುಲಾಭಾರ ಸೇವೆಯನ್ನು ಮಾಡಿಸಿ ಗುರು ರಾಯರ ಆ ಸಂಜೀವಿನಿಯ ಬೃಂದಾವನದ ಮುಂದೆ ನಿಂತು ಕಣ್ಣೀರಿಟ್ಟು ಪ್ರಾರ್ಥನೆಯನ್ನ ಮಾಡಿ, ನನಗೆ ಮತ್ತೆ ಮರು ಮಾಂಗಲ್ಯ ಭಾಗ್ಯವನ್ನು ನೀನು ಕೊಟ್ಟೆ, ಅದಕ್ಕೆ ಅನಂತ ಕೋಟಿಯ ಧನ್ಯವಾದಗಳು ಅಂತ ಹೇಳಿ ಆ ಯಜಮಾನರ ಹೆಂಡತಿ, ಕೊನೆಗೆ ಆ ಯಜಮಾನರ ಇಡೀ ಕುಟುಂಬ ಗುರು ರಾಯರ ಮುಂದೆ ಶರಣಾಗಿ ಕಣ್ಣೀರಿಟ್ಟು ಅನಂತ ಕೋಟಿಯ ಧನ್ಯವಾದಗಳನ್ನ ಅರ್ಪಿಸಿ ಬರುತ್ತೆ. ಅಂದರೆ ಗುರು ರಾಯರ ಕರುಣೆ ಅಂತಂದ್ರೆ ಕೇವಲ ಮಂತ್ರಾಲಯಕ್ಕೆ ಹೋಗಿ ಮಾತ್ರನೇ ಹರಕೆ ಮಾಡಬೇಕು ಅನ್ನುವಂಥದ್ದಿಲ್ಲ. ಕಷ್ಟದ ಸಂದರ್ಭದಲ್ಲಿ, ಕಷ್ಟದ ಪರಿಸ್ಥಿತಿಯಲ್ಲಿ ಎಲ್ಲೇ ಇದ್ರೂ ಕೂಡ ಗುರುವೇ ರಾಘವೇಂದ್ರ ಅನ್ನುವಂತಹ ಆ ಒಂದು ನಾಮ ಸ್ಮರಣೆಯಿಂದ ನಾವು ಎಂತಹ ಸಮಸ್ಯೆಯಿಂದ ಬೇಕಾದರೂ ಕೂಡ ಹೊರಗಡೆ ಬರಬಹುದು ಅನ್ನಲಿಕ್ಕೆ ಇದು ಒಂದು ಸಣ್ಣ ನಿದರ್ಶನ ಆಗಿರುತ್ತೆ. ಮುಂದಿನ ಮತ್ತೊಂದು ನಿದರ್ಶನದೊಂದಿಗೆ ಗುರು ರಾಯರ ಮತ್ತೊಂದು ಪವಾಡವನ್ನ ನಿಮ್ಮ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀವಿ. ಆತ್ಮೀಯರೇ, ನಿಮ್ಮ ಜೀವನದಲ್ಲೂ ಕೂಡ ಇದೇ ರೀತಿಯಾದಂತಹ ಗುರು ರಾಘವೇಂದ್ರ ಮಹಾಸ್ವಾಮಿಗಳವರ ಪವಾಡಗಳೇನಾದರೂ ನಡೆದಿದ್ರೆ ಖಂಡಿತವಾಗಿಯೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ. ಕಾಯ್ತಾ ಇರಿ. ನಮಸ್ತೆ.